ಮೋಸ್ಟ್ ಆಫ್ ದ ಪೀಪಲ್ಗೆ ಪ್ರೊಫೆಷನಲ್ ಟ್ರೇಡರ್ ಅನ್ನೋ ವರ್ಡ್ನ ಕೇಳಿದಾಗ ಅವ್ರ ಮೈಂಡಲ್ಲಿ ಈ ಥರ ಒಂದು ಪಿಕ್ಚರ್ ಬರುತ್ತೆ. ಒಬ್ಬ ಟ್ರೇಡರು ಮಲ್ಟಿಪಲ್ ಸ್ಕ್ರೀನ್ಸ್ ಮುಂದೆ ಕೂತ್ಕೊಂಡು ಚಾರ್ಟ್ಸ್ನ ನೋಡ್ತಾ ಆಲ್ ಡೇ ಸ್ಟಾಕ್ಸ್ನ ಬೈ ಮತ್ತೆ ಸೆಲ್ ಮಾಡ್ತಿರೋದು. ಈ ಇಮೇಜು ರಿಯಲ್ ತರನೇ ಫೀಲ್ ಆಗುತ್ತೆ. ಬಿಕಾಸ್ ನಾವು ಆನ್ಲೈನಲ್ಲಿ ಪ್ರೊಫೆಷನಲ್ ಟ್ರೇಡರ್ ಅಂತ ಸರ್ಚ್ ಮಾಡಿದ್ರೆ ನಮ್ಮ ಮುಂದೆ ಇದೇ ತರ ಇಮೇಜಸ್ ಬರುತ್ತೆ. ಬಟ್ ಫೈನಾನ್ಸ್ ಇಂಡಸ್ಟ್ರಿಲಿ ಟ್ರೇಡಿಂಗು ಈ ತರ ಇರೋದಿಲ್ಲ. ರಿಯಲ್ ವರ್ಲ್ಡ್ ಅಲ್ಲಿ ಟ್ರೇಡರ್ ಅನ್ನೋದು ಇನ್ಸ್ಟಿಟ್ಯೂಷನ್ ಒಳಗೆ ಒಂದು ರೋಲ್ ಆಗಿರುತ್ತೆ ವಿತ್ ಸ್ಪೆಸಿಫಿಕ್ ಫಂಕ್ಷನ್ಸ್, ಇನ್ಸೆಂಟಿವ್ಸ್ ಮತ್ತೆ ಕಾನ್ಸ್ಟ್ರೆಂಟ್ಸ್. ಅಂಡ್ ಇದನ್ನ ಸೋಲೋ ಲೈಫ್ ಸ್ಟೈಲ್ ಟ್ರೇಡರ್ ತರ ಏನಾದ್ರು ಕಾಪಿ ಮಾಡೋದಕ್ಕೆ ಹೋದ್ರೆ ವಿ ಎಂಡ್ ಅಪ್ ಲರ್ನಿಂಗ್ ರಾಂಗ್ ಥಿಂಗ್ಸ್ ಅಂಡ್ ಇರೋ ದುಡ್ಡನ್ನೆಲ್ಲ ಕಳ್ಕೊಂತೀವಿ. ಸೊ ಈ ವಿಡಿಯೋಲಿ ನಿಮಗೆ ಪ್ರೊಫೆಷನಲ್ ಟ್ರೇಡಿಂಗ್ ಅಂದ್ರೆ ಏನು, ಯಾವ ತರ ಇರುತ್ತೆ ಅಂಡ್ ಪ್ರೊಫೆಷನಲ್ ಟ್ರೇಡರ್ ಯಾರು ಅನ್ನೋದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಮತ್ತೆ ಫ್ಯೂಚರ್ ಅಲ್ಲಿ ಈ ತರ ವಿಡಿಯೋಸ್ನ ಮಿಸ್ ಮಾಡ್ಕೊಬಾರ್ದು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ನಾವು ಟ್ರೇಡಿಂಗ್ ಅಂದ್ರೆ ಆಕ್ಚುಲಿ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸಿಟಾಡೆಲ್ ಹೆಡ್ಜ್ ಫಂಡ್ ನ ಕಿನ್ ಗ್ರಿಫಿನ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ಈ ಕ್ಲಿಪ್ ಅಲ್ಲಿ ಸಿಂಪಲ್ ಆಗಿ ಹೇಳಿದ್ದಾರೆ ನೋಡಿ. We're in the research business. And the core of this business is research. It's good old-fashioned, whether it's stock picking or forecasting the weather to trade commodities. It's a research business first and foremost. And trading is simply how we monetize our research. See, as a market participant, ನಾವು ಮಾರ್ಕೆಟ್ ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ಬಹುದು ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ರಿಸರ್ಚ್ ಮಾಡಿ ಐಡಿಯಾಸ್ ಅಂಡ್ ಕನ್ವಿಕ್ಷನ್ ನ ಫಾರ್ಮ್ ಮಾಡ್ತೀವಿ. ಈ ರಿಸರ್ಚ್ ಮತ್ತೆ ಐಡಿಯಾಸ್ ನ ಯೂಸ್ ಮಾಡಿ ಪ್ರಾಫಿಟ್ ಮಾಡಬೇಕು ಅಂದ್ರೆ ರಿಯಲ್ ಕ್ಯಾಪಿಟಲ್ ಇಂದ ಮಾರ್ಕೆಟ್ ಅಲ್ಲಿ ಎಕ್ಸ್ಪೋಜರ್ ನ ತಗೊಬೇಕು. ಸೊ ಇದನ್ನ ಮಾಡೋದಕ್ಕೆ ನಮಗೆ ಟ್ರೇಡಿಂಗು ಬೇಕಾಗಿರೋದು. ಬೇಸಿಕಲಿ ಟ್ರೇಡಿಂಗ್ ಇಸ್ ದ ಪ್ರೋಸೆಸ್ ವಿ ಯೂಸ್ ಫಾರ್ ಮಾನಿಟೈಸಿಂಗ್ ಅವರ್ ವ್ಯೂಸ್ ಅಂಡ್ ಇನ್ಫಾರ್ಮೇಶನ್. ಈಗ ಝೂಮ್ ಔಟ್ ಆಗಿ ಈ ಡಯಾಗ್ರಾಮ್ ನ ನೋಡೋಣ. ಆಸ್ ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ಟ್ರೇಡಿಂಗು ಓವರ್ ಆಲ್ ಪ್ರೋಸೆಸ್ ಅಲ್ಲಿ ಜಸ್ಟ್ ಒಂದು ಲೇಯರ್ ಆಗಿದೆ. ಒಂದ್ ಸೈಡು ಮಾರ್ಕೆಟ್ ಬಗ್ಗೆ ನಮ್ಮ ರಿಸರ್ಚ್, ವ್ಯೂಸು ಮತ್ತೆ ಐಡಿಯಾಸ್ ಇರುತ್ತೆ. ಇನ್ನೊಂದು ಸೈಡು ಮಾರ್ಕೆಟ್ ಅಲ್ಲಿ ನಮ್ಮ ರಿಯಲ್ ಪೊಸಿಷನ್ಸು ಇರುತ್ತೆ ವಿತ್ ರಿಯಲ್ ರಿಸ್ಕ್ ಮತ್ತೆ ಕ್ಯಾಪಿಟಲ್. ಅಂಡ್ ಟ್ರೇಡಿಂಗು ಇವೆರಡರ ಮಧ್ಯ ಇರುತ್ತೆ. ಟ್ರೇಡಿಂಗ್ ಇಲ್ಲಿ ರಿಯಲ್ ವರ್ಡ್ಸ್ ಲಿಮಿಟ್ಸ್ ಲೈಕ್ ಲಿಕ್ವಿಡಿಟಿ, ಕಾಸ್ಟ್ಸ್, ರಿಸ್ಕ್ ಲಿಮಿಟ್ಸ್ ಆ್ಯಂಡ್ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ನಮ್ಮ ಡಿಸಿಷನ್ಸ್ನ ಆ್ಯಕ್ಚುಯಲ್ ಪೊಸಿಷನ್ಸಿಗೆ ಕನ್ವರ್ಟ್ ಮಾಡುತ್ತೆ. ಸೊ ದಿಸ್ ಈಸ್ ವಾಟ್ ರಿಯಲ್ ಪ್ರೊಫೆಷನಲ್ ಟ್ರೇಡಿಂಗ್ ಈಸ್ ಅಬೌಟ್. ಆ್ಯಂಡ್ ಜನರಲಿ ರೀಟೇಲ್ ಟ್ರೇಡರ್ಸ್ಗೆ ಇನ್ನೊಂದು ಮಿಸ್ಕನ್ಸೆಪ್ಷನ್ ಇರುತ್ತೆ. ಅದೇನಂದರೆ ಓನ್ಲಿ ಒನ್ ಪರ್ಸನ್ನು ಹ್ಯಾಂಡಲ್ಸ್ ಆಲ್ ಟ್ರೇಡಿಂಗ್ ಪ್ರೋಸೆಸ್ ಅಂತ. ದಿಸ್ ಈಸ್ ಇನ್ಕರೆಕ್ಟ್. ಪ್ರೊಫೆಷನಲ್ ವರ್ಲ್ಡಲ್ಲಿ ಇದೆಲ್ಲ ಒನ್ ಪರ್ಸನ್ ಮಾಡೋ ಕೆಲಸ ಅಲ್ಲ. ಬಿಗ್ ಇನ್ಸ್ಟಿಟ್ಯೂಷನ್ಸ್ ಒಳಗೆ ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಂಡಲ್ ಬೈ ಟೀಮ್ಸ್ ಆ್ಯಂಡ್ ಸಿಸ್ಟಮ್ಸ್. ಈ ಡಯಾಗ್ರಾಮ್ನ ನೋಡಿ. ಒಂದು ಟಿಪಿಕಲ್ ಬೈ ಸೈಡ್ ಫರ್ಮ್ ಒಳಗಡೆ ಈ ಥರ ಡಿಫ್ರೆಂಟ್ ರೋಲ್ಸ್ ಆ್ಯಂಡ್ ಜಾಬ್ಸ್ ಇರುತ್ತೆ. ಆ್ಯಂಡ್ ಒಂದೊಂದು ಪರ್ಸನ್ನು ಒಂದೊಂದು ಜಾಬ್ನ ಮಾಡ್ತಿರ್ತಾರೆ. ಕೆಲವರು ರಿಸರ್ಚ್ ಆ್ಯಂಡ್ ಐಡಿಯಾ ಜನರೇಷನ್ ಮೇಲೆ ವರ್ಕ್ ಮಾಡ್ತಾರೆ. ಸೊ ಬೇಸಿಕಲಿ ಇವ್ರ ಕೆಲಸ ಟ್ರೇಡ್ ಐಡಿಯಾಸ್ನ ಹುಡ್ಕೋದು ಮತ್ತೆ ರಿಸರ್ಚ್ ಮಾಡೋದು. ಇನ್ನು ಕೆಲವರು ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ವರ್ಕ್ ಮಾಡ್ತಾರೆ. ಆ್ಯಂಡ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ಸ್ ಯಾವ ಟ್ರೇಡ್ಸ್ನ ತಗೊಬೇಕು, ಯಾವುದನ್ನ ಸೆಲ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ದೆನ್ ಟ್ರೇಡರ್ಸ್ಗಳಿಗೆ ಡೈರೆಕ್ಷನ್ಸ್ನ ಕೊಡ್ತಾರೆ. ಆ್ಯಂಡ್ ಓನ್ಲಿ ದೆನ್ ಟ್ರೇಡರು ಪೋರ್ಟ್ಫೋಲಿಯೋ ಮ್ಯಾನೇಜರ್ ಹೇಳೋ ಟ್ರೇಡ್ಸ್ನ ಬೆಸ್ಟ್ ಪಾಸಿಬಲ್ ಪ್ರೈಸಸ್ಗೆ ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಬೇಸಿಕಲಿ ರಿಯಲ್ ಇನ್ಸ್ಟಿಟ್ಯೂಷನ್ಸ್ ಒಳಗಡೆ ಈ ಥರ ಟೀಮ್ಸ್ ಆ್ಯಂಡ್ ಸಿಸ್ಟಮ್ಸು ಇರುತ್ತೆ. ಬರೀ ಟ್ರೇಡರೇ ಎಲ್ಲ ಪ್ರೋಸೆಸ್ನ ಮಾಡೋದಿಲ್ಲ. ಈಗ ಒನ್ ಸ್ಟೆಪ್ ಡೀಪ್ ಹೋಗಿ ಟ್ರೇಡಿಂಗ್ ರೋಲ್ ಇನ್ಸ್ಟಿಟ್ಯೂಷನ್ ಒಳಗೆ ಎಕ್ಸಾಕ್ಟ್ಲಿ ಯಾವ ಥರ ಫಂಕ್ಷನ್ ಮಾಡುತ್ತೆ ಅಂತ ನೋಡೋಣ. ಆ್ಯಸ್ ಯು ಆಲ್ರೆಡಿ ಸಾ, ಐಡಿಯಾಸ್ ಮತ್ತು ವ್ಯೂಸು ರಿಸರ್ಚ್ ಟೀಮ್ ಮತ್ತು ಪೋರ್ಟ್ಫೋಲಿಯೋ ಮ್ಯಾನೇಜರ್ಸಿಂದ ಬರುತ್ತೆ. ಆ್ಯಂಡ್ ಟ್ರೇಡರ್ಸ್ ಕೆಲಸ ಇಲ್ಲಿ ಆ ಒಂದು ಡಿಸಿಷನ್ಸ್ನ ತಗೊಂಡು ಮಾರ್ಕೆಟಲ್ಲಿ ರಿಯಲ್ ಪೊಸಿಷನ್ಸಿಗೆ ಕನ್ವರ್ಟ್ ಮಾಡೋದು. ಇದು ಸರ್ಫೇಸ್ ಲೆವೆಲಿಂದ ನೋಡೋದಕ್ಕೆ ಸಿಂಪಲ್ ಅನಿಸುತ್ತೆ. ಬಟ್ ಇನ್ ಪ್ರಾಕ್ಟೀಸ್ ಇಟ್ಸ್ ಕಾನ್ಸ್ಟ್ರೈನ್ಡ್ ಬೈ ಲಾಟ್ ಆಫ್ ರಿಯಲ್ ವರ್ಲ್ಡ್ ಲಿಮಿಟ್ಸ್. ಮಾರ್ಕೆಟ್ಸಲ್ಲಿ ಲಿಕ್ವಿಡಿಟಿ ಲಿಮಿಟ್ಸ್ ಇರುತ್ತೆ. ಬಿಗ್ ಸೈಜಸ್ ಟ್ರೇಡ್ ಮಾಡೋದಕ್ಕೆ ಹೋದರೆ ಪ್ರೈಸಸ್ಸು ಮೂವ್ ಆಗುತ್ತೆ. ಅದ್ರ ಜೊತೆಗೆ ಟ್ರೇಡಿಂಗ್ ಕಾಸ್ಟ್ಸು, ರಿಸ್ಕ್ ಲಿಮಿಟ್ಸು ಆ್ಯಂಡ್ ಸ್ಟ್ರಾಟಜೀಸ್ ರೂಲ್ಸ್ ಕೂಡ ಇರುತ್ತೆ. ಆ್ಯಂಡ್ ಒಬ್ಬ ಟ್ರೇಡರು ಈ ಎಲ್ಲ ಲಿಮಿಟ್ಸ್ ಒಳಗೆ ಆಪರೇಟ್ನ ಮಾಡಬೇಕಾಗಿರುತ್ತೆ. ಸೊ ಪ್ರೊಫೆಷನಲ್ ಟ್ರೇಡರ್ನ ಆ್ಯಕ್ಚುಯಲ್ ರೋಲ್ ಬಂದು ಕ್ವಾಲಿಟಿ ಎಕ್ಸಿಕ್ಯೂಷನ್ ಆಗಿರುತ್ತೆ. ಥಿಂಗ್ಸ್ ಲೈಕ್ ಆರ್ಡರ್ಸ್ನ ಯಾವ ಥರ ಪ್ಲೇಸ್ ಮಾಡೋದು, ಯಾವಾಗ ಎಕ್ಸಿಕ್ಯೂಟ್ ಮಾಡೋದು, ಇಂಪ್ಯಾಕ್ಟ್ ಆ್ಯಂಡ್ ಸ್ಲಿಪೇಜಸ್ನ ಯಾವ ಥರ ಮ್ಯಾನೇಜ್ ಮಾಡೋದು,
ಆ್ಯಂಡ್ ಅನ್ನೆಸೆಸರಿ ರಿಸ್ಕ್ನ ತಗೊಳ್ಳದೆ ಪೋರ್ಟ್ಫೋಲಿಯೋಗೆ ಬೇಕಾಗಿರೋ ಎಕ್ಸ್ಪೋಜರ್ನ ತಗೊಳ್ಳೋದು. ಈ ಎಕ್ಸಿಕ್ಯೂಷನ್ ಕಾಸ್ಟ್ಸ್ ಎಲ್ಲ ನಮಗೆ ನೆಗ್ಲಿಜಿಬಲ್ ಅನಿಸುತ್ತೆ. ಬಟ್ $multi-billion ಫಂಡ್ಸಿಗೆ ಎಕ್ಸಿಕ್ಯೂಷನ್ ಕಾಸ್ಟಲ್ಲಿ ಜಸ್ಟ್ 1-2% ಸೇವ್ ಮಾಡಿದ್ರೂ ಮಿಲಿಯನ್ಸ್ ಆಫ್ ಡಾಲರ್ಸು ಸೇವ್ ಆಗುತ್ತೆ. ಈ ರೀಸನ್ಗೆ ಇನ್ಸ್ಟಿಟ್ಯೂಷನ್ಸಿಗೆ ಟ್ರೇಡಿಂಗ್ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಆ್ಯಂಡ್ ಟ್ರೇಡಿಂಗ್ ರೋಲ್ಸು ರಿಯಲ್ ಪ್ರಾಕ್ಟೀಸಲ್ಲಿ ಯಾವ ಥರ ಇರುತ್ತೆ ಅನ್ನೋದು ಇನ್ಸ್ಟಿಟ್ಯೂಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾಕಂದರೆ ಒಂದೊಂದು ಫರ್ಮ್ಸು ಒಂದೊಂದು ಥರ ಮಾರ್ಕೆಟ್ಸ್ ಅಥವಾ ಸ್ಟ್ರಾಟಜೀಸ್ನ ಟ್ರೇಡ್ ಮಾಡ್ತಾರೆ. ಅದರಿಂದ ಇನ್ಸ್ಟಿಟ್ಯೂಷನ್ಸ್ಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಡರ್ಸು ಬೇಕಾಗಿರ್ತಾರೆ. ಇಲ್ಲಿ ಟ್ರೇಡಿಂಗು ಕೋರ್ ಸ್ಕಿಲ್ ಆಗಿದ್ರೂ ಆಬ್ಜೆಕ್ಟಿವ್ಸು, ಕಾನ್ಸ್ಟೆಂಟ್ಸ್ ಆ್ಯಂಡ್ ಇನ್ಸೆಂಟಿವ್ಸಿಂದ ಟ್ರೇಡಿಂಗ್ ರೋಲು ಡಿಫರ್ ಆಗಿರುತ್ತೆ. ಸೊ ಈಗ ಇನ್ಸ್ಟಿಟ್ಯೂಷನ್ಸಲ್ಲಿ ಇರೋ 3 ಕಾಮನ್ ಟೈಪ್ಸ್ ಆಫ್ ಟ್ರೇಡರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಟೈಪ್ ಆಫ್ ಟ್ರೇಡರ್ ಬಂದು ಸೆಲ್ ಸೈಡಲ್ಲಿ ವರ್ಕ್ ಮಾಡೋದು. ಟಿಪಿಕಲಿ ಇನ್ಸೈಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸ್ ಲೈಕ್ JP Morgan ಆ್ಯಂಡ್ ಗೋಲ್ಡ್ಮನ್ ಸ್ಯಾಕ್ಸ್. ಈ ಟ್ರೇಡರ್ಸ್ಗಳ ಮೇನ್ ಜಾಬ್ ಬಂದು ಅವ್ರ ಫರ್ಮ್ಸ್ನ ಕ್ಲೈಂಟ್ಸ್ಗೆ ಟ್ರೇಡ್ಸ್ನ ಫೆಸಿಲಿಟೇಟ್ ಮಾಡಿಕೊಡೋದು. ಇವರ ಕ್ಲೈಂಟ್ಸು ಯೂಶಲಿ ಲಾರ್ಜ್ ಅಸೆಟ್ ಮ್ಯಾನೇಜರ್ಸು, ಹೆಡ್ಜ್ ಫಂಡ್ಸು ಆ್ಯಂಡ್ ಕಾರ್ಪೊರೇಟ್ಸ್ ಆಗಿರ್ತಾರೆ. ಆ್ಯಂಡ್ ಇವ್ರುಗಳು ಲಾರ್ಜ್ ಪೊಸಿಷನ್ಸ್ನ ಬೈ ಸೆಲ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸೆಲ್ ಸೈಡ್ ಟ್ರೇಡರ್ಸು ಅವ್ರ ಕ್ಲೈಂಟ್ಸ್ಗೆ ಲಿಕ್ವಿಡಿಟಿ ಪ್ರೊವೈಡ್ ಮಾಡೋದು ಆ್ಯಂಡ್ ಅವ್ರ ಓನ್ ಬ್ಯಾಂಕ್ನ ಇನ್ವೆಂಟ್ರಿ ಮತ್ತು ರಿಸ್ಕ್ ಮ್ಯಾನೇಜ್ ಮಾಡ್ತಾ ಕ್ಲೈಂಟ್ಸ್ಗಳಿಗೆ ಮಾರ್ಕೆಟಲ್ಲಿ ಎಕ್ಸ್ಪೋಜರ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾರೆ. ಇವರ ಮೇನ್ ರೆವೆನ್ಯೂ ಸೋರ್ಸ್ ಬಂದು ಸ್ಪ್ರೆಡ್ಸ್, ಕಮಿಷನ್ಸ್ ಮತ್ತು ಆರ್ಡರ್ ಫ್ಲೋಸಿಂದ ಬರುತ್ತೆ. ಇದು ಬ್ಯಾಂಕ್ನ ರೆವೆನ್ಯೂ ಆಗಿರುತ್ತೆ. ಆ್ಯಂಡ್ ಟ್ರೇಡರ್ಸ್ಗೆ ಬ್ಯಾಂಕು ಸ್ಯಾಲರಿನ ಪೇ ಮಾಡ್ತಾರೆ. ಇವರು ಬ್ಯಾಂಕ್ ಸೆಟ್ ಮಾಡೋ ರೆಗ್ಯುಲೇಟರಿ ಕಾನ್ಸ್ಟೆಂಟ್ಸ್ ಆ್ಯಂಡ್ ಟೈಟ್ ರಿಸ್ಕ್ ಲಿಮಿಟ್ಸ್ ಒಳಗಡೆ ಆಪರೇಟ್ನ ಮಾಡಬೇಕಾಗಿರುತ್ತೆ. ಆ್ಯಂಡ್ ಈ ಟ್ರೇಡರ್ಸು ಓನ್ಲಿ ಕ್ಲೈಂಟ್ಸಿಗೆ ಮತ್ತು ಬ್ಯಾಂಕ್ ಆರ್ಡರ್ಸ್ನ ಮಾತ್ರ ಎಕ್ಸಿಕ್ಯೂಟ್ ಮಾಡೋದು. ಬೈ ಸೈಡ್ ಟ್ರೇಡರ್ಸ್ ಥರ ಡೈರೆಕ್ಷನಲ್ ಪೊಸಿಷನ್ಸ್ನೆಲ್ಲ ತಗೊಳ್ಳೋದಿಲ್ಲ. ಸೊ ಇವರ ಪರ್ಫಾರ್ಮೆನ್ಸು, ಎಕ್ಸಿಕ್ಯೂಷನ್ ಕ್ವಾಲಿಟಿ, ಕ್ಲೈಂಟ್ ಸರ್ವಿಸು ಮತ್ತು ರಿಸ್ಕ್ನ ಬೆಸ್ಟ್ ವೇಯಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಟೈಪ್ ಆಫ್ ಟ್ರೇಡರ್ ಬಂದು ಬೈ ಸೈಡಲ್ಲಿ ಇರ್ತಾರೆ, ಲೈಕ್ ಕ್ವಾಂಟ್ ಫಂಡ್ಸ್, ಪ್ರಾಪ್ ಫರ್ಮ್ಸ್ ಆ್ಯಂಡ್ ಹೆಡ್ಜ್ ಫಂಡ್ಸ್. ಎಕ್ಸಾಂಪಲ್ ಸಿಟಾಡೆಲ್, ಜೇನ್ ಸ್ಟ್ರೀಟ್ ಮತ್ತು ರೆಂಟೆಕ್. ಆ್ಯಂಡ್ ಇವ್ರನ್ನ ಕ್ವಾಂಟ್ ಟ್ರೇಡರ್ಸ್ ಅಂತ ಕರೀತಾರೆ. ಇಲ್ಲಿ ಇವ್ರ ಕೆಲಸ ಮೋರ್ ಸಿಸ್ಟಮ್ಯಾಟಿಕ್ ಆ್ಯಂಡ್ ಕ್ವಾಂಟಿಟೇಟಿವ್ ಸ್ಟ್ರಾಟಜೀಸ್ ಬೇಸ್ಡ್ ಆಗಿರುತ್ತೆ. ಇಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ಕಮ್ಮಿ ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದಿ ಟ್ರೇಡಿಂಗ್ ಡಿಸಿಷನ್ಸ್ನೆಲ್ಲ ಆಲ್ಗೋ ಮಾಡೆಲ್ಸು ರನ್ ಮಾಡುತ್ತೆ. ಈ ಟ್ರೇಡರ್ಸ್ಗಳು ವೆರಿ ಸ್ಟ್ರಿಕ್ಟ್ ರಿಸ್ಕ್ ಫ್ರೇಮ್ವರ್ಕ್ಸ್ ಮತ್ತು ರೂಲ್ಸ್ ಒಳಗಡೆ ವರ್ಕ್ ಮಾಡ್ತಾರೆ. ಕ್ವಾಂಟ್ಸ್ನ ಮೇನ್ ರೋಲ್ ಬಂದು ಆಲ್ಗೋ ಮಾಡೆಲ್ಸ್ ಮತ್ತು ಸಿಸ್ಟಮ್ಸ್ನ ಬಿಲ್ಡ್ ಮಾಡೋದು, ಟೆಸ್ಟ್ ಮಾಡೋದು ಮತ್ತು ಲೈವ್ ಮಾರ್ಕೆಟ್ಸಲ್ಲಿ ರನ್ ಮಾಡೋದಾಗಿರುತ್ತೆ. ಆ್ಯಂಡ್ ರೆಸ್ಟ್ ಆಫ್ ದ ಟೈಮಲ್ಲಿ ಈ ಮಾಡೆಲ್ಸ್ಗಳು ಡಿಫ್ರೆಂಟ್ ಮಾರ್ಕೆಟ್ ಕಂಡೀಷನ್ಸಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ಮಾನಿಟರ್ ಮಾಡೋದು ಮತ್ತು ಅಪ್ಡೇಟ್ ಮಾಡೋದು ಆಗಿರುತ್ತೆ. ಸೊ ಕ್ವಾಂಟಿಟೇಟಿವ್ ಫರ್ಮ್ಸ್ನ ಕಾಂಟೆಕ್ಸ್ಟಲ್ಲಿ ಟ್ರೇಡಿಂಗ್ ಈಸ್ ಮೋರ್ ಅಬೌಟ್ ರನ್ನಿಂಗ್ ಆ್ಯಂಡ್ ಮೈಂಟೈನಿಂಗ್ ಡಿಸಿಷನ್ ಸಿಸ್ಟಮ್ಸ್. ಆ್ಯಂಡ್ ಫೈನಲಿ ಥರ್ಡ್ ಟೈಪ್ ಆಫ್ ಟ್ರೇಡರ್ ಕೂಡ ಬೈ ಸೈಡಲ್ಲಿ ಬರ್ತಾರೆ, ಇನ್ ಫರ್ಮ್ಸ್ ಲೈಕ್ ಹೆಡ್ಜ್ ಫಂಡ್ಸ್ ಮತ್ತು ಅದರ್ ಅಸೆಟ್ ಮ್ಯಾನೇಜ್ಮೆಂಟ್ ಫರ್ಮ್ಸ್. ಬಟ್ ಇವರು ಮೋರ್ ಡಿಸ್ಕ್ರೆಷನರಿ ವೇಸಲ್ಲಿ ಆಪರೇಟ್ ಮಾಡ್ತಾರೆ. ಸೊ ಇವ್ರನ್ನ ಡಿಸ್ಕ್ರೆಷನರಿ ಟ್ರೇಡರ್ಸ್ ಅಂತ ಕರೀತಾರೆ. ಬೇಸಿಕಲಿ ಟ್ರೇಡರ್ಸ್ ಇಲ್ಲಿ ಎಕ್ಸಿಕ್ಯೂಷನ್ ಜೊತೆಗೆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ಸಲ್ಲಿ ಕೂಡ ಇನ್ವಾಲ್ವ್ ಆಗ್ತಾರೆ. ಆ್ಯಂಡ್ ಸ್ಟಿಲ್ ದ ಪ್ರೋಸೆಸ್ ವಿಲ್ ಬಿ ಹೈಲಿ ಸ್ಟ್ರಕ್ಚರ್ಡ್. ಈ ಒಂದು ಸೆಟಪ್ಪಲ್ಲಿ ಟ್ರೇಡಿಂಗ್ ಡಿಸಿಷನ್ಸು ಹ್ಯೂಮನ್ ಜಡ್ಜ್ಮೆಂಟ್ ಮೇಲೆ ಬೇಸ್ಡ್ ಆಗಿರುತ್ತೆ. ವ್ಯೂಸ್ನ ಫಾರ್ಮ್ ಮಾಡೋದಕ್ಕೆ ಇವರು ರಿಸರ್ಚ್ ಮಾಡೋದು, ಮ್ಯಾಕ್ರೋ ಅನಾಲಿಸಿಸು, ಫಂಡಮೆಂಟಲ್ಸು, ಪೊಸಿಷನಿಂಗ್ ಆರ್ ಸ್ಪೆಸಿಫಿಕ್ ಈವೆಂಟ್ ಡ್ರಿವನ್ ಥೀಸಿಸ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಟ್ರೇಡರ್ಸ್ ಅಥವಾ ಪೋರ್ಟ್ಫೋಲಿಯೋ ಮ್ಯಾನೇಜರ್ನ ಕೆಲಸ ಬಂದು ರಿಸರ್ಚಿಂದ ವ್ಯೂಸ್ನ ಫಾರಮ್ ಮಾಡಿ ಮಾರ್ಕೆಟಲ್ಲಿ ಕ್ಯಾಪಿಟಲ್ನ ಯೂಸ್ ಮಾಡಿ ಎಕ್ಸ್ಪೋಜರ್ನ ತಗೊಳ್ಳೋದು. ಈ ಒಂದು ಇಲ್ಲಿ ಡಿಸಿಷನ್ಸು ಡಿಸ್ಕ್ರಿಷನರಿ ಅಂದರೆ ಹ್ಯೂಮನ್ ಜಡ್ಜ್ಮೆಂಟ್ ಬೇಸ್ಡ್ ಆಗಿದ್ರೂ ಅದು ರ್ಯಾಂಡಮ್ ಆಗಿರಲ್ಲ. ಇದೆಲ್ಲ ವೆಲ್ ಡಿಫೈನ್ಡ್ ಫ್ರೇಮ್ವರ್ಕ್ ಒಳಗಡೆ ಇರುತ್ತೆ. ಪ್ರತಿಯೊಂದು ಥಿಂಗ್ಸ್ ಲೈಕ್ ಪೊಸಿಷನ್ ಸೈಜಿಂಗ್ ರೂಲ್ಸ್, ರಿಸ್ಕ್ ಲಿಮಿಟ್ಸ್, ಪೋರ್ಟ್ಫೋಲಿಯೋ ಕನ್ಸ್ಟೆಂಟ್ಸ್ ಎಲ್ಲ ಫ್ರೇಮ್ವರ್ಕ್ನ ಫಾಲೋ ಮಾಡುತ್ತೆ ವಿತ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೀಮ್ಸ್ ಓವರ್ ಸೀಯಿಂಗ್ ದ ಪೊಸಿಷನ್ಸ್. ಸೊ ಇಲ್ಲಿ ಮೇನ್ ಗೋಲ್ ಬಂದು ಓವರ್ ಆಲ್ ಪೋರ್ಟ್ಫೋಲಿಯೋ ರಿಸ್ಕ್ ಮತ್ತು ಎಕ್ಸ್ಪೋಜರ್ನ ಮ್ಯಾನೇಜ್ ಮಾಡೋದಾಗಿರುತ್ತೆ ಇನ್ಸ್ಟೆಡ್ ಆಫ್ ಬೀಯಿಂಗ್ ರೈಟ್ ಆನ್ ಇಂಡಿವಿಜುವಲ್ ಟ್ರೇಡ್ಸ್. ಇಲ್ಲಿ ಟ್ರೇಡರ್ಸ್ನ ಲಾರ್ಜ್ ಪಾರ್ಟ್ ಆಫ್ ಜಾಬ್ ಬಂದು ಅನ್ಸರ್ಟೈನಿಟಿನ ಮ್ಯಾನೇಜ್ ಮಾಡೋದು. ಇನ್ ಥಿಂಗ್ಸ್ ಲೈಕ್ ರಿಸ್ಕ್ನ ತಗೊಳ್ಳೋದಕ್ಕೆ ವ್ಯೂಸು ಸ್ಟ್ರಾಂಗ್ ಇದೆಯಾ, ಟ್ರೇಡ್ ಎಕ್ಸ್ಪೋಜರ್ನ ಇನ್ಕ್ರೀಸ್ ಮಾಡಬೇಕಾ, ಡಿಕ್ರೀಸ್ ಮಾಡಬೇಕಾ, ಅಥವಾ ಟ್ರೇಡ್ನ ಅವಾಯ್ಡ್ ಮಾಡಬೇಕಾ, ಈ ಥರ ಡಿಸಿಷನ್ಸ್ನ ತಗೊಳ್ಬೇಕಾಗಿರುತ್ತೆ. ಈ ಟ್ರೇಡರ್ಸ್ನ ರೋಲು
ನಮ್ಮ ರೀಟೇಲರ್ಸ್ ಥರ ಸಿಮಿಲರ್ ಅನಿಸ್ಬೋದು, ಬಟ್ ಮೇನ್ ಡಿಫ್ರೆನ್ಸ್ ಇಲ್ಲಿ ಪ್ರೊಫೆಷನಲ್ ಸೆಟಪ್ಸ್ ವಿತ್ ಪ್ರೋಸೆಸ್, ರಿಸ್ಕ್ ಆ್ಯಂಡ್ ಅಕೌಂಟಬಿಲಿಟಿ ಆಗಿರುತ್ತೆ. ಡಿಸ್ಕ್ರಿಷನರಿ ಟ್ರೇಡರ್ಸು ಫ್ರೇಮ್ ವರ್ಕ್ಸ್, ಸಿಸ್ಟಮ್ಸ್ ಮತ್ತು ಪೋರ್ಟ್ಫೋಲಿಯೋ ಅಬ್ಜೆಕ್ಟಿವ್ಸ್ ಇಂದ ಕನ್ಸ್ಟ್ರೈಂಡ್ ಆಗಿರ್ತಾರೆ. ಸೊ ಇದರಿಂದ ಹ್ಯೂಮನ್ ಎಮೋಷನ್ಸು ಮತ್ತು ಅನ್ನೆಸೆಸರಿ ರಿಸ್ಕ್ ಇಂದ ಪೋರ್ಟ್ಫೋಲಿಯೋಗೆ ಡ್ಯಾಮೇಜ್ ಆಗೋದು ಕಮ್ಮಿ. ರಿಯಲ್ ಪ್ರೊಫೆಷನಲ್ ಟ್ರೇಡರ್ಸ್ ಎಲ್ಲ ಈ ಥರ ಇರ್ತಾರೆ. ಇನ್ಫ್ಯಾಕ್ಟ್ ನಾವು ಹೇಳ್ತಿರೋದು ಜಸ್ಟ್ 3 ಕಲೆಕ್ಟಿವ್ ಟೈಪ್ಸ್ ಬಗ್ಗೆ ಅಷ್ಟೇ. ಇನ್ ರಿಯಾಲಿಟಿ ದೇರ್ ಆರ್ ಮೋರ್ ದೆನ್ 3 ಆ್ಯಂಡ್ ಅವರ ರೋಲ್ಸು ಅವರ ಫರ್ಮ್ನ ಅಬ್ಜೆಕ್ಟಿವ್ಸ್ ಮತ್ತು ಸ್ಟ್ರಾಟಜೀಸ್ ಅಕಾರ್ಡಿಂಗ್ಲಿ ಸ್ಪೆಷಲೈಸ್ಡ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಥಿಂಗ್ ನಾವು ನೋಟಿಸ್ ಮಾಡಬೇಕಾಗಿರೋದು, ಪ್ರೊಫೆಷನಲ್ ಟ್ರೇಡರ್ಸು ಒಬ್ಬರೇ ಎಲ್ಲ ಪ್ರೋಸೆಸ್ನ ಹ್ಯಾಂಡಲ್ ಮಾಡೋದಿಲ್ಲ. ಆ್ಯಂಡ್ ದಿಸ್ ಈಸ್ ಹೌ ಪ್ರೊಫೆಷನಲ್ ಟ್ರೇಡಿಂಗ್ ರಿಯಲಿ ಈಸ್. ಆ್ಯಂಡ್ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ರಿಟೇಲ್ ಟ್ರೇಡರ್ಸ್ಗೂ ಮತ್ತು ಇನ್ಸ್ಟಿಟ್ಯೂಷನ್ಸಿಗೂ ಇರೋ ಬಿಗ್ ಗ್ಯಾಪು ಗೊತ್ತಾಗುತ್ತೆ. ಆಬ್ವಿಯಸ್ಲಿ ನಾವು ಪ್ರೊಫೆಷನಲ್ ಟ್ರೇಡರ್ಸ್ನ ಬ್ಲೈಂಡ್ಲಿ ಕಾಪಿ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಅವರ ಆಬ್ಜೆಕ್ಟಿವ್ಸು ಮತ್ತು ಇನ್ಸೆಂಟಿವ್ಸು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಬಟ್ ನಾವು ಅವರ ಪ್ಲೇ ಬುಕ್ಸ್ನ ತಗೊಂಡು ನಮ್ಮ ಓನ್ ಅಪ್ರೋಚಿಗೆ ಅಪ್ಲೈ ಮಾಡಿ ಇಂಪ್ರೂವ್ ಆಗ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ಅಪ್ಕಮಿಂಗ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋನ ಮೇನ್ ಅಬ್ಜೆಕ್ಟಿವ್ ಇದ್ದಿದ್ದು ನಿಮಗೆ ರಿಯಲ್ ಪ್ರೊಫೆಷನಲ್ ಟ್ರೇಡರ್ಸ್ ಹೇಗಿರ್ತಾರೆ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಒಳಗೆ ಟ್ರೇಡಿಂಗ್ ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ತಿಳಿಸ್ಕೊಡೋದಾಗಿತ್ತು. ನೆಕ್ಸ್ಟ್ ವಿಡಿಯೋಲಿ ನಿಮಗೆ ಆ್ಯಸ್ ಅ ಸೀರಿಯಸ್ ರಿಟೇಲ್ ಟ್ರೇಡರ್ ಮಾರ್ಕೆಟ್ನ ಯಾವ ಥರ ಅಪ್ರೋಚ್ ಮಾಡ್ಬೋದು ಆ್ಯಂಡ್ ಟ್ರೇಡಿಂಗಲ್ಲಿ ಕೆರಿಯರ್ನ ಬಿಲ್ಡ್ ಮಾಡೋದಕ್ಕೆ ಏನೇನು ಆಪ್ಷನ್ಸ್ ಇದೆ ಅಂತ ಹೇಳ್ತೀವಿ. ಸೊ ಈ ವಿಡಿಯೋ ನಿಮಗೆ ವ್ಯಾಲ್ಯೂಬಲ್ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಟ್ರೇಡರ್ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.